ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇನ್ನು ಇವತ್ತು ಬಂದುಬಿಟ್ಟು ನಮ್ಮ ಮಿಷಿನ್ ಒಂದಿಗೆ ದಾವಣಗೆರೆಯಿಂದ ಬರ್ತಾ ಇದ್ದಾರೆ. ಸೊ ಇನ್ನು ಮಿಷಿನ್ ನೋಡಿ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ದಾವಣಗೆರೆಯಿಂದ ಬೆಳಿಗ್ಗೆ ಕಸ್ಟಮರ್ ಫೋನ್ ಮಾಡಿದ್ರು. ಹಾಗಾಗಿ ಸೊ ಬನ್ನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತಿನ ವೀಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ಕೇಳ್ತಾ ಇದ್ರಿ. ಸೊ ಎಷ್ಟೋ ಜನ ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ತಾ ಇದ್ದೀರಾ, ಕೆಲವರು ಇಲ್ಲೇ ಬಂದು ಕೂಡ ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಅನುಕೂಲ, ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡಿದ್ರೆ ನೋಡ್ಕೊಂಡು ತೊಗೊಂಡು ಹೋಗ್ಬೋದು. ಸೊ ನಿಮ್ಗೆ ಹೆಂಗೆ ಅನಿಸುತ್ತೋ ಹಾಗೆ. ಸೊ ಇವತ್ತು ಬಂದುಬಿಟ್ಟು ದಾವಣಗೆರೆಯಿಂದ ಬರ್ತಾ ಇದ್ದಾರೆ. ಸೊ ಇವತ್ತು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಮತ್ತು ಏನಂದರೆ ತುಂಬ ಜನ ಬೇರೆ ಊರಿಂದ ತುಂಬ ಜನ ಬಂದು ಪರ್ಚೇಸ್ನ ಮಾಡಿದ್ದಾರೆ. ಸೊ ಇನ್ನು ಇವತ್ತು ತುಂಬ ಸ್ಪೆಷಲ್ ಏನಂತ ಅಂದರೆ, ಸೊ ತುಂಬ ಖುಷಿಯಾಗಿ ಮಾತಾಡಿದರು. ಸೊ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬರ್ತಾ ಇರೋದು ಆಲ್ಮೋಸ್ಟ್ ಯಾರೇ ಬಂದರೂ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ಇವರೇ ಅಂತ ಏನಿಲ್ಲ, ನಮ್ಮ ಒಂದು ಸಬ್ಸ್ಕ್ರೈಬರ್ಸು ಯಾರು ಬಂದರೂ ಕೂಡ ತುಂಬ ಖುಷಿ ಆಗುತ್ತೆ. ಸೊ ಇಲ್ಲೇ ಬಂದು ಅದು ತುಂಬ ಅಷ್ಟು ದಾವಣಗೆರೆಯಿಂದ ಏನು ತಮಾಷೆ ಮತ್ತು ಅಷ್ಟು ದೂರದಿಂದ ಬಂದು ಪರ್ಚೇಸ್ ಮಾಡೋದು ಅಂತ ಆದರೆ ಸೊ ಫೈನಲಿ ತುಂಬ ಖುಷಿ ಆಗ್ತಿದೆ. ಸೊ ಬನ್ನಿ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ದಾವಣಗೆರೆಯಿಂದ ಮೇಡಮ್ ಅವರು ಕೂಡ ಬಂದಿದ್ದರು. ಸೊ ಮಿಷಿನ ನೋಡಿದರು. ಸೊ ಮಿಷಿನ್ ಅವ್ರು ತುಂಬ ಖುಷಿಪಟ್ಟರು. ನಾನು ಹೆಂಗೆ ಫೋನಲ್ಲಿ ನೋಡಿದ್ನೋ ಸೇಮ್ ಇಲ್ಲೂ ಅದೇ ಥರನೇ ನೋಡಿದ್ವಿ ಅಂತ ಹೇಳಿ ತುಂಬಾ ಖುಷಿಪಟ್ಟರು. ಇನ್ನು ಅವ್ರಿಗೆ ಒಲಿರಿ ಅಂತ ಕೂಡ ಹೇಳಿದೆ. ಅವರು ಇಲ್ಲ ಮೇಡಮ್, ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಪರವಾಗಿಲ್ಲ, ನನಗೆ ಫಸ್ಟ್ ಟೈಮ್ ನಾನು ನಮ್ಮೂರಲ್ಲಿ ಸಿಗಲ್ಲ, ಆರ್ಡ್ರ್ ಕೊಟ್ಟು ತರಿಸ್ಕೊಳ್ಬೇಕಾಗತ್ತೆ. ಸೊ ಹಂಗಾಗಿ ಇಲ್ಲಿ ನೋಡ್ಕೊಂಡು ಬಂದೆ ನಾನು ಅಂತ ಅಂದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಜವಾಗ್ಲೂ ಅದನ್ನು ಹೇಳೋದು ತುಂಬಾ ಕಷ್ಟ ಅಂತಲೇ ಹೇಳ್ತೀನಿ. ಆ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಬಂದು ತೊಗೊಳ್ತಾರಲ್ಲ, ಸೊ ಅದು ನಿಜವಾಗ್ಲೂ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಪರ್ಸ್ನಲಿ ಇಷ್ಟು ಖುಷಿ ಆಯಿತು ಅಂತ ಅಂದರೆ ನೆನ್ನೆ ನಾನು ತುಂಬಾ ಖುಷಿಯಾಗಿದೆ. ನೆನ್ನೆ ಫುಲ್ಲು ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಬಂದು ನನ್ನ ಅಷ್ಟು ಚೆನ್ನಾಗಿ ಮಾತಾಡಿಸಿ ಮಿಷಿನ್ ನೋಡಿ ಬುಕ್ ಮಾಡಿದ್ರು ಕೂಡ. ಅಲ್ಲ, ಅಮೌಂಟ್ ಹಾಕ್ಬಿಟ್ಟು ನಮಗೆ ಪಾರ್ಸಲ್ ಮಾಡಿ ಅಂತ ಹೇಳಿಬಿಟ್ಟು ಹೋದರು. ಆಮೇಲೆ ಅವ್ರಿಗೂ ಸ್ವಲ್ಪ ಹೇಳ್ಕೊಟ್ವಿ, ಪ್ಲಸ್ಸು ಮೈನಸ್ಸು, ನಿಮ್ಗೆ ಏನಾದ್ರು ಸ್ಪೀಡ್ ಕಮ್ಮಿ ಬೇಕಾ ಜಾಸ್ತಿ ಬೇಕಾ ಈ ಥರ ಇಟ್ಕೊಳ್ಳಿ ಅಂತ ಕೂಡ ಅವ್ರಿಗೆ ಹೇಳ್ಕೊಟ್ವಿ. ಅವರು ತುಂಬಾ ಖುಷಿಪಟ್ಟರು ಮಿಷಿನ್ನ ನೋಡಿಬಿಟ್ಟು. ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡಿದ್ದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮತ್ತು ನನ್ನ ಜೊತೆ ಒಂದು ಸೆಲ್ಫಿ ತೊಗೊಂಡೋದು. ನಿಜವಾಗ್ಲೂ ಅದನ್ನು ಮೆಮೊರಬಲ್, ನನ್ನ ಲೈಫಲ್ಲಿ ನಾನು ಮರೆಯಲಿಕ್ಕೆ ಆಗಲ್ಲ. ಯಾಕಂದರೆ ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ. ಒಬ್ಬರು ನಮ್ಮನ್ನು ನೋಡಿ ಗುರುತಿಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಾನು ಯೂಟ್ಯೂಬಿಗೆ ಬಂದು ಸಾರ್ಥಕ ಆಯಿತು. ಯೂಟ್ಯೂಬ್ ಯಾಕೆ ಮಾಡಬೇಕು ಅಂದರೆ ಇದಕ್ಕೋಸ್ಕರನೇ ಮಾಡಬೇಕು, ನಮಗೆ ಅಂತ ಯಾರೂ ಇಲ್ಲ ಅಂತ ಅಂದಾಗ ಸೊ ನಮ್ಮನ್ನು ನೋಡೋ ಸಬ್ಸ್ಕ್ರೈಬರ್ ನಮ್ಮನ್ನು ಇಷ್ಟಪಡ್ತಾರೆ, ಅವ್ರಿಗೋಸ್ಕರ ಆದರೂ ನಾವು ಮಾಡಬೇಕು ಅಂತಲೇ ಅನ್ನಿಸ್ತು ನನಗೆ. ಮನುಷ್ಯ ದುಡ್ಡು ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಪ್ರೀತಿ ವಿಶ್ವಾಸನ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ವ್ಯಕ್ತಿಗಳ ಪ್ರೀತಿ ವಿಶ್ವಾಸ ನಾನು ಪಡ್ಕೊಂಡಿದ್ದೀನಿ ಅಂತ ಅಂದರೆ ಅದು ನನ್ನ ಪುಣ್ಯ ಅಂತಲೇ ಹೇಳ್ತೀನಿ. ಸೊ ಈ ಒಂದು ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿದ್ದಕ್ಕಿಂತನೂ ನಿಮ್ಮ ಪ್ರೀತಿ ವಿಶ್ವಾಸ ಸಿಕ್ಕಿದ್ದು, ನೀವು ನಮ್ಮನ್ನು ಗುರುತಿಸೋದು, ಇದೇ ನನಗೆ ದೊಡ್ಡ ಖುಷಿ ಅಂತಲೇ ಹೇಳ್ತೀನಿ. ಸೊ ಇದನ್ನು ನನ್ನ ಮೆಮೊರಬಲ್, ನನ್ನ ಲೈಫಲ್ಲೇ ನಾನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲರಿಗೂ ಧನ್ಯವಾದ ಅಂತಲೇ ಹೇಳ್ತೀನಿ. ಇಲ್ಲ ಅದು ಐತಿ ಬಲಗಡೆ ಕಟ್ಕೊಂಡಿದ್ದೀನಿ ನಾನು. ಇದು ಫೋಟೋ ಹಚ್ಚಿದಾಗ ಇಲ್ಲ ಇಲ್ದಾಗ ಕರೆಕ್ಟ್ ಇದು ಕರೆಕ್ಟ್ ಐತೆ. ಕರೆಂಟ್ ಇದು ಅಲ್ಲ ಚಾರ್ಜ್ ಅಷ್ಟೇ. ನಾವು ಇದೆಲ್ಲ ಓಡಿಸಿ 2 ವರ್ಷ ಬರ್ತಾವೆ. ಬೆಳಿಗ್ಗೆ ಸಂಜೆಗೂ 2 ಮಿಷಿನ್ ನೋಡಿ ಬರ್ಬೋದು ಅಷ್ಟೇ. ಹಾಂ ಅಷ್ಟೇ, ಕಮ್ಮಿ ಅಷ್ಟೆಲ್ಲ ಬರೋದು. ಮತ್ತೆ ಯಾವಿದ್ದಾವೆ ಸದ್ಯಕ್ಕೆ ಎಲ್ಲ ಜುಕ್ಕಿನೇ ಕೇಳ್ತಾ ಇದ್ರು. ಬ್ರದರ್ ಬಂದು ಫ್ಯೂಷನ್ ಬಂದು ಅವೆಲ್ಲಾನು ಖಾಲಿ ಆಯ್ತು. ಇವಾಗ ಅದು ಒಂದೇ ಪೀಸ್ ಇರೋದು ಲಾಸ್ಟ್ ಬ್ರದರಲ್ಲಿ. ಇನ್ನು ಬೇರೆ ಮಿಷಿನ್ಸ್ ಇದ್ದಾವೆ, ಸ್ಟಾರ್ಟ್ ಇದ್ದಾವೆ. ಇವಾಗ ಜಾಗಿಲ್ಲ, ಜುಕ್ಕಿನೇ ಜಾಗಿಲ್ಲ. ಹೊಡೆದ್ರೆ ಜುಕ್ಕಿ ತುಂಬ ಚೆನ್ನಾಗಿದೆ. ಒಂದೇ ಟೈಪ್ ಅಂತ ಜುಕ್ಕಿ ಮಾತ್ರ ಹೊಸ ತೊಗೊಂಡಿದ್ದು 30,000 ಆಯಿತು. ತುಂಬ ಕಾಸ್ಟ್ಲಿ. ಜಾಗರೆ ಪರವಾಗಿಲ್ಲ, 24 ಜಮೀನು. ಜುಕ್ಕಿ ಮಾತ್ರ ಸಿಗಲ್ಲ. ಜುಕ್ಕಿ ಬ್ರದರು ಅಷ್ಟೇ, ಅದು ಕಾಸ್ಟ್ಲಿ. ನಿಮ್ಗೆ ಈಸಿಯಾಗಿ ಸಿಗೋದಂದರೆ ಸ್ವಲ್ಪ ಜಾಗರೆ ಒಂದು 23,000 ಕೂಡ ಸಿಗ್ತಾ ಇದೆ. GST ಕಮ್ಮಿ ಆಗ್ತದೆ. ಅದಕ್ಕೂ ಮುಂಚೆ ಇಲ್ಲ, 25,000 ನಾವೇ ಸೇಲ್ ಮಾಡಿದ್ವಿ. ಇವೆಲ್ಲ ಲೆಗ್ ಮಿಷನ್ಸ್ ಇವೆಲ್ಲ ಯಾರು ಖಾಲಿ ಆಗಿದೆ ಬರ್ಬೇಕು ನಮಗೆ ಸ್ಟಾಕ್ A to Z. ಜುಕ್ಕಿ ಒಳಗೂ ಇಲ್ಲ. ಜುಕ್ಕಿ ಹೋಗಿ ರೇಟ್ ಜಾಸ್ತಿ, ತುಂಬ ಕಮ್ಮಿ ಬರೋದು. ಏನು ಆದಾಗ ಫೀಚರ್ ಓಡ್ತಿದ್ವಿ ಅದು ನಾನು ತರಿಸ್ಬೇಕು. ಸುಮ್ಮನೆ ಓಡ್ಬೇಕು ಅಲ್ಲ, ನಾನು ಹಂಗೆ ಮೂರೇ ಹಿಂಗೆಲ್ಲ ನಾನು ಕೇಳ್ತೇನೆ ಹೇಳ್ತೇನೆ ಅವ್ರಿಗೆ. ಇಲ್ಲ, ನಾನು ಪ್ರತಿಯೊಂದಿನ ವಿಡಿಯೋ ಮಾಡ್ತೀನಿ. ಎಲ್ಲ ಸುಮಾರು ಜನ ಡೌಟ್ ಕೇಳ್ತಾಯಿರಲ್ಲ, ಕೆಲವೊಂದು ವಿಡಿಯೋ ಮಾಡ್ತೀನಿ. ಎಲ್ಲ ಮಾಡೋದು ನನಗೂ ಟೈಪ್ ಇರಲ್ಲ. ಈಗ ನನಗೆ ನೋಡಿ ಕೆಲಸ 2 ಕಡೆ ಮಾಡೋದು, ಕೊಡೋದು, ಬ್ಲೌಸು, ಅದೇ
ಹೇಳಿದ್ದೀನಿ ನನಗೆ ಒಂದು 10 ನಿಮಿಷ ಫ್ರೀಯಾಗಿ ಒಳಗಡೆ ಹೋಗ್ತೀನಿ ಸೌಂಡಲ್ಲಿ. ನಿಮಗೆಲ್ಲ ಹೊಸ ಇದು ಎಲ್ಲ ಜಿಕ್ಕಿದ ಬರ್ತೈತಿ ಇವೆಲ್ಲ ಹೊಸ ಫಿಕ್ಸ್ ಏನು ಪ್ರಾಪರ್ ಏನು ಹೊಸ ನೀವು ಅಲ್ಲಿಗೆ ಅಲ್ಲ ಹೊಸದೇ ಅಲ್ಲಿಗೆ ಅದು ಹಳೆ ಪ್ರೀತಿ ಬರೋಲ್ಲ ಅಂತ ಆ ಥರ ಬರೋದು. ಅವೆಲ್ಲ ಏನು ಗೊತ್ತಾ ಇಲ್ಲ ಗಾರ್ಮೆಂಟ್ಸಲ್ಲಿ ಓಡಾಡಿ ಮಾಡಿರೋ ಕೆಲಸಗಳು ಕಾಮನ್ ಏನು ಮಾಡೋದು. ಇವು ನಿಮಗೆ ಹೊಸದು ನೀವು ಇನ್ನೂ 10 ವರ್ಷ 15 ವರ್ಷ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇವೆಲ್ಲ. ಯಾಕಂದರೆ ಇವೆಲ್ಲ ಪವರ್ ಮಿಷಿನ್. ಅದು ಅಡ್ರೆಸ್ ಕಳಿಸ್ತಾಡ್ರಿ. ಹಾಂ ನಾನು ಅಕ್ಕಿ ಇದರಲ್ಲೇ ಕೊರಿಯರ್ ಆಫೀಸಲ್ಲೇ ಅದಾಳೆ, ಅದಕ್ಕೋಸ್ಕರ ಅಕ್ಕಿನ ಕಳಿಸ್ತಾರೆ. ಪ್ರೊಫೆಷ್ನಲ್ ಕೊರಿಯರ್ ಹೇಳಿದ್ವಲ್ಲ ನಾವು, ಎಲ್ಲ ನಿಮಗೆ ಫುಲ್ ಫ್ರೀ ಇರುತ್ತೆ ಚಾರ್ಜ್ ಅಂತ ಹೇಳಿದೆ. ಎಲ್ಲನೂ ನಿಮಗೆ ಎಲ್ಲ ಕೊರಿಯರ್ ಚಾರ್ಜ್ ಎಲ್ಲ ಹಾಕ್ಕೊಂಡ್ರು ಫ್ರೀನೇ, ಪ್ರೊಫೆಷ್ನಲ್ ಹಾಕೊಂಡ್ರು ಫ್ರೀ ಶಿಪ್ಪಿಂಗ್ ಇರುತ್ತೆ. ಇವತ್ತು ಐ ಥಿಂಕ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸೊ ಯಾಕೆ ಅಂತ ಅಂದರೆ ಸುಮಾರು ಜನ ಬರ್ತಾರೆ, ಸುಮಾರು ಜನ ಮಿಷಿನ್ ಪರ್ಚೇಸ್ ಮಾಡ್ತಾರೆ, ಆನ್ಲೈನಲ್ಲಿ ನೋಡ್ಕೊಂಡು ಬರ್ತಾರೆ, ನಾವು ಆನ್ಲೈನಲ್ಲಿ ಕೂಡ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ಥರ ಇರಬೇಕಾದ್ರೆ ತುಂಬ ಕಮ್ಮಿ ಜನ ನಮಗೆ ತುಂಬ ಕ್ಲೋಸಾಗಿ ಮಾತಾಡೋದು, ತುಂಬ ಚೆನ್ನಾಗಿ ನಮ್ಮನ್ನು ಮಾತಾಡ್ಸೋದಾಗಿರ್ಬೋದು, ತುಂಬಾ ಖುಷಿಯಾಗುತ್ತೆ. ಮತ್ತು ಇನ್ನೊಂದೇನೆಂದರೆ ನಾವು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಬೇಕಾದಾಗ ಇವೆಲ್ಲ ಮೈಂಡಾಗಿ ಇರಲ್ಲ, ನಿಜವಾಗ್ಲೂ ಇರಲ್ಲ. ನಮಗೂ ನಾಳೆ ನಾವು ಫೇಮಸ್ ಆಗ್ತೀವಿ, ನಾಳೆ ನಮಗೆ ಕಸ್ಟಮರ್ ಹುಡಿಕೊಂಡು ಬರ್ತಾರೆ, ನಮ್ಮನ್ನು ಮಾತಾಡಿಸ್ತಾರೆ, ನಮ್ಮ ಜೊತೆ ಒಂದು ಸೆಲ್ಫಿ ತೊಗೊಳ್ಬೇಕು ಅಂದ್ಕೊತಾರೆ. ಈ ಥರ ಎಲ್ಲ ಇಟ್ಕೊಂಡಂತೂ ಖಂಡಿತವಾಗಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ನಾನಂತೂ. ಸೊ ನಮ್ಮದು ಒಂದು ಸೇಲಿಂಗ್ ಸರ್ವಿಸ್ ಇದೆ ಸೆಂಟರ್. ಸೊ ಅದನ್ನು ಜನಗಳಿಗೆ ತೋರಿಸ್ಬೇಕು ಅನ್ನೋದಷ್ಟು ಮೈಂಡಲ್ಲಿ ಇತ್ತಿದ್ದು. ಸೊ ಅದು ಈ ಮಟ್ಟಿಗೆ ಬಂದು ನಿಂತಿದೆ ಅಂದರೆ ಅದಕ್ಕೆ ನೀವೇ ಕಾರಣ. ಸೊ ನೀವೆಲ್ಲ ನನ್ನ ಗುರುತಿಸ್ತಾ ಇದ್ದೀರಾ, ನನ್ನ ಜೊತೆ ಬಂದು ಒಂದು ಸೆಲ್ಫಿ ತಗೊಳ್ತೀರಾ, ಬಂದು ಎಷ್ಟು ಚೆನ್ನಾಗಿ ತುಂಬ ಮಾತಾಡಿಸ್ತೀರಾ. ನಿಜವಾಗ್ಲೂ ನಮ್ಮ ಲೈಫಲ್ಲಿ ನಮ್ಗೆ ಯಾರು ಇಲ್ಲ ಅಂತ ಅನ್ನಿಸ್ದಾಗ ಖಂಡಿತವಾಗ್ಲೂ ನನಗೆ ಅಂತ ಇದ್ದಾರೆ ಜನ. ಸೊ ನಮ್ಮ ವಿಡಿಯೋ ನನ್ನ ನೋಡಿ ಇಷ್ಟಪಡೋ ಜನ ಇದ್ದಾರೆ ಅಂತ ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಮತ್ತು ಇನ್ನೊಂದೇನಂತ ಅಂದರೆ ಸೊ ನಮ್ಗೆ ಯೂಟ್ಯೂಬ್ ಯಾಕೆ ಮಾಡಬೇಕು ಅಂದರೆ ಮೇನ್ ನಾವು ನಿಮಗೋಸ್ಕರನೇ ಮಾಡಬೇಕು. ನಿಮ್ಮ ಪ್ರೀತಿ ವಿಶ್ವಾಸ ಗಳಿಸೋದಂದ್ರೆ ಅಷ್ಟು ಸುಲಭ ಅಲ್ಲ. ಯಾರೇ ಆಗಲಿ, ಒಬ್ಬರು ಸೆಲೆಬ್ರಿಟೀಸ್ ಆಗಲಿ, ಯಾರೇ ಆಗಲಿ ಜನಗಳ ಪ್ರೀತಿ ಸಂಪಾದನೆ ಮಾಡೋಕ್ಕೂ ಪುಣ್ಯ ಮಾಡಿರಬೇಕಂತೆ. ಸೊ ನಿಜವಾಗ್ಲೂ ಅವತ್ತು ನಿಜವಾಗ್ಲೂ ಆ ಫೀಲ್ ಆಯ್ತು ನನಗೆ. ಒಬ್ಬರು ಬಂದು ನಮ್ಮನ್ನು ಮನಸಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತ ಅಂದರೆ ಸೊ ಆ ಪ್ರೀತಿನ ನಾನು ಸಂಪಾದನೆ ಮಾಡಿದ್ದೀನಿ. ತುಂಬ ಜನ ನನಗೆ ಇಷ್ಟಪಟ್ಟು ವೀಡಿಯೋಸ್ ನೋಡ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ನಾನು ವೀಡಿಯೋ ಮಾಡಬೇಕು ಅಂತಲೇ ನಾನು ಖಂಡಿತವಾಗ್ಲೂ ಅಂತಿದ್ದು. ಜೆನ್ಯೂನ್ ಆಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಯಾವುದೇ ಥರ ನಾನು ಅದಕ್ಕೆ ಈ ಒಂದು ನನಗೂ ನಾಳೆ ನಾವು ಇವತ್ತವರೆಗೂ ಮಿಷಿನ ಕೊಟ್ಟಿದ್ದೀವಿ, ಎಲ್ಲೂ ಕೂಡ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲಿ ಯಾರು ಕೂಡ ನಮಗೆ ಕಂಪ್ಲೇಂಟ್ ಬಂದಿಲ್ಲ. ನಾವು ಏನು ವರ್ಕ್ ಮಾಡ್ತಾಯಿದ್ದೀವಲ್ವ, ಸೊ ಜೆನ್ಯೂನ್ ಆಗಿರಬೇಕು, ಯಾವುದೇ ಥರ ಫೇಕ್ ಇರಬಾರ್ದು. ಸೊ ಇಲ್ಲೊಂಥರ ಅಲ್ಲೊಂಥರ ಮಾಡಬಾರ್ದು ಅನ್ನೋದಕ್ಕೆ ನಾವು ಇವತ್ತವರೆಗೂ ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇರೋದು. ಪ್ರತಿಯೊಂದು ಜೆನ್ಯೂನ್ ಪೀಸ್ ನಾನು ಏನು ಇಲ್ಲಿ ತೋರಿಸಿರ್ತೀರೋ ನೀವು ಬಂದು ಇಲ್ಲಿ ನೋಡಿದ್ರು ಕೂಡ ಅದೇ ಥರ ಇರುತ್ತೆ ಹೊರತು ಚೇಂಜಸ್ ಇರಲ್ಲ. ಯಾಕಂದ್ರೆ ನಾಳೆ ನಮ್ಮನ್ನು ಕಸ್ಟಮರ್ ಗುರುತಿಸ್ತಾರೆ, ಮತ್ತು ನಮ್ಮನ್ಗೂ ಇಲ್ಲೋಗಿ ಹಿಂಗಾಯ್ತು ಅಂತ ಹೇಳಬಾರ್ದು. ಸೊ ಹಾಗಾಗಿ ಇವತ್ತವರೆಗೂ ಇಷ್ಟು ಕಷ್ಟಪಟ್ಟಿದ್ದೀವಿ. ಸೊ ಕಷ್ಟಪಟ್ಟಿದ್ದ ತಕ್ಕನಾಗೆ ನನ್ನ ಪ್ರತಿಫಲ ಸಿಕ್ತು. ಸೊ ಇವತ್ತು ಅವ್ರು ಬಂದು ಮಾತಾಡಿದ್ದು ನಾನು ನಿಜವಾಗ್ಲೂ ಇವತ್ತು ಫುಲ್ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ತೀನಿ. ನಾನು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ನನಗೆ ಯಾಕೆ ಯೂಟ್ಯೂಬ್ ಮಾಡಬೇಕು ಅಂದರೆ ನಿಮಗೋಸ್ಕರನೇ ಮಾಡಬೇಕು. ನೀವು ನಮ್ಮನ್ನು ಗುರುತಿಸ್ತೀರಾ, ನಮ್ಮನ್ನು ಮಾತಾಡಿಸ್ತೀರಾ. ಸೊ ಅದನ್ನು ನಿಜವಾಗ್ಲೂ ಅದನ್ನು ಹೇಳ್ಕೊಳಕ್ಕೆ ಪದಗಳಿಲ್ಲ, ಖಂಡಿತವಾಗ್ಲೂ ಇಲ್ಲ. ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ, ಎಕ್ಸ್ಪ್ರೆಷನ್ ಮಾಡೋಕ್ಕೂ ನನಗೆ ಬರೋಲ್ಲ. ಅಷ್ಟು ಪ್ರೀತಿ ನನಗೆ ಅವ್ರು ಬಂದು ನಮ್ಗೆ ಹೇಳ್ಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ನಿಮ್ಮ ವೀಡಿಯೋ ನಾವು ಡೈಲಿ ನೋಡ್ತೀವಿ ಮೇಡಮ್, ನಿಮ್ಮ ವೀಡಿಯೋ ನಾವು ಡೈಲಿ ನೋಡ್ತೀವಿ, ನೀವು ಇಷ್ಟ ಅಂದಾಗ ನಮಗೆ ಅಂತ ನೀವು ಇದ್ದೀರಲ್ವಾ. ಸೊ ಹಂಗಾಗಿ ತುಂಬ ಖುಷಿ ಆಯಿತು. ಸೊ ಇನ್ನು ವೀಡಿಯೋ ನಾನು ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ನಿಮ್ಗೆ ಏನಾರ ಮಿಷಿನ್ನ ಬೈ ಮಾಡಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಸೊ ಈ ಸ್ಕ್ರೀನ್ ನಂಬರ್ಗೆ ಫೋನ್ ಮಾಡಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕ್ಲಿಯರಾಗಿ ಮಾಡ್ಕೊಳ್ಳಿ, ಓಕೆನಾ. ಸೊ ನಿಮಗೆ ಬುಕ್ ಮಾಡೋದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇಲ್ಲೇ ಬಂದು ಬೇಕಾದ್ರೂ ಬೈ ಮಾಡ್ಬೋದು, ಇಲ್ಲ ನೀವು ಕೊರಿಯರ್ ಬೇಕಾದರೂ ಮಾಡ್ಕೊಳ್ಬೋದು. ಸೊ ನಿಮಗೆ ಆಪ್ಷನ್ 2 ಥರ ಆಪ್ಷನ್ ಇರುತ್ತೆ. ಸೊ 2 ಥರ ಅಂದರೆ VLR ಟ್ರಾನ್ಸ್ಪೋರ್ಟ್ ಇರುತ್ತೆ ನಿಮಗೆ, ಮತ್ತು ನಿಮಗೆ ಪ್ರೊಫೆಷ್ನಲ್ ಕೊರಿಯರ್ ಇರುತ್ತೆ. ಯಾವ್ದು ಬೇಕಾದ್ರೂ ನಿಮ್ಗೆ ಇಷ್ಟ ಚೂಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ.